ಈ ಥರ PGCET ವಿದ್ಯಾರ್ಥಿಗಳಿಗೆ ಕೊನೆಗೂ KA ಕಡೆಯಿಂದ ಒಂದು ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ. ನೀವು KA ಅಫಿಷಿಯಲ್ ವೆಬ್ಸೈಟಿಗೆ ವಿಸಿಟ್ ಮಾಡಿದ್ರೆ ಸೊ ಇಲ್ಲಿ ನಿಮಗೆ PGCET 2026ದು ಒಂದು ತಾತ್ಕಾಲಿಕ ಫಲಿತಾಂಶ ಲಿಂಕ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈ ಒಂದು ಲಿಂಕ್ ಮುಖಾಂತರ ನಿಮ್ಮ ಒಂದು ರಿಸಲ್ಟನ್ನು ನೀವು ಚೆಕ್ ಮಾಡ್ಕೋಬೋದು ಆಗಿರುತ್ತೆ. ಸೊ ನೆಕ್ಸ್ಟ್ ಏನೆಲ್ಲ ಸ್ಟೆಪ್ಸ್ ಇರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ನೋಡಿ. ಮೊದಲಿಗೆ ನಿಮಗೆ ಇವತ್ತು ತಾತ್ಕಾಲಿಕ ಫಲಿತಾಂಶ ಲಿಂಕ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಪ್ರಾವಿಷನಲ್ ರಿಸಲ್ಟ್ಸು ಜಸ್ಟ್ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಎಂಟರ್ ಮಾಡ್ತೀರಾ, ಡೇಟ್ ಆಫ್ ಬರ್ತನ್ನು ಹಾಕ್ತೀರಾ, ಅದಾದಮೇಲೆ ಸರ್ಚ್ ಅಂತ ಕೊಟ್ಟರೆ ನಿಮಗೆ ನಿಮ್ಮ ಒಂದು ರಿಸಲ್ಟ್ ಆದರೆ ಬರುತ್ತೆ. ಇದಾದಮೇಲೆ KA ಅವರು ಏನು ಮಾಡ್ತಾರೆ, ನಿಮಗೆ ಒಂದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಬಿಡ್ತಾರೆ. ಈಗ ಸದ್ಯಕ್ಕೆ ಪ್ರಾವಿಷನಲ್ ರಿಸಲ್ಟ್ಸ್ ಅಂತ ಕೊಟ್ಟಿರುವಂಥದ್ದು. ಪ್ರಾವಿಷನಲ್ ರಿಸಲ್ಟ್ಸ್ಗೂ ಫೈನಲ್ ರಿಸಲ್ಟ್ಸ್ಗೂ ಏನಾದರೂ ಡಿಫ್ರೆನ್ಸ್ ಇರುತ್ತಾ ಅಂತ ಅಂದರೆ ಮೋಸ್ಟ್ ಪ್ರಾಬಬಲಿ ನಿಮಗೆ ತುಂಬ ಡಿಫ್ರೆನ್ಸ್ ಏನಿರೋದಿಲ್ಲ. ಮ್ಯಾಕ್ಸಿಮಮ್ ಎಲ್ಲನೂ ಸೇಮೇ ಇರುವಂಥದ್ದು. ಜಸ್ಟ್ ನೀವೇನು ಮಾಡ್ತೀರಾ, ಒಂದು ತಾತ್ಕಾಲಿಕ ಫಲಿತಾಂಶನ ಈಗ ಜಸ್ಟ್ ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು KA ಅವರು ಏನು ಮಾಡ್ತಾರೆ, ಒಂದು ಫೈನಲ್ ರಿಸಲ್ಟ್ ಲಿಂಕನ್ನು ಕೊಡ್ತಾರೆ. ಆ ಫೈನಲ್ ರಿಸಲ್ಟ್ ಲಿಂಕಲ್ಲಿ ನೆಕ್ಸ್ಟ್ ನೀವು ನಿಮ್ಮ ಒಂದು ರಿಸಲ್ಟನ್ನು ಚೆಕ್ ಮಾಡ್ಕೋತೀರಾ. ಅದಾದಮೇಲೆ ನೆಕ್ಸ್ಟ್ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೋಸೆಸ್ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಒಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ನೆಕ್ಸ್ಟ್ ನೀವು ಕೌನ್ಸ್ಲಿಂಗ್ಗೆ ಎಂಟರ್ ಆಗಬೇಕಾಗುತ್ತೆ. ಸೊ 3 ರೌಂಡ್ ಆಫ್ ಕೌನ್ಸ್ಲಿಂಗ್ ಇರುತ್ತೆ. ಫಸ್ಟ್ ರೌಂಡ್ ಆಫ್ ಕೌನ್ಸ್ಲಿಂಗು, ಸೆಕೆಂಡ್ ರೌಂಡ್ ಆಫ್ ಕೌನ್ಸ್ಲಿಂಗು ಆ್ಯಂಡ್ ಹಾಗೇನು ಥರ್ಡ್ ರೌಂಡ್ ಆಫ್ ಕೌನ್ಸ್ಲಿಂಗ್ ಅಂತ ಹೇಳಿ. ಇಲ್ಲಿ ಸ್ಟೂಡೆಂಟ್ಸ್ಗೆ ತುಂಬ ಜನ ಕನ್ಫ್ಯೂಸ್ ಇರುತ್ತೆ ಈ ಒಂದು ಕೌನ್ಸ್ಲಿಂಗು. ಇಲ್ಲಿ ಕೆಲವೊಬ್ಬರಿಗೆ ಯಾರಾದರೆ MBA ಮಾಡ್ತಿರ್ತಾರೆ ಅಥವಾ ಒಂದು MCA ಮಾಡ್ತಿರ್ತಾರೆ, ಇವ್ರಿಗೆ ಬಂದುಬಿಟ್ಟು ಇದು ಕೌನ್ಸ್ಲಿಂಗ್ ಫಸ್ಟ್ ಟೈಮ್ ಆಗಿರುತ್ತೆ. BTech ಮಾಡಿ ಈಗಾಗಲೇ MTech ನೆಕ್ಸ್ಟ್ ಯಾರು ನೋಡ್ತಿದ್ದಾರೆ, ಇವರು ಅವರ ಒಂದು ಇಂಜಿನಿಯರಿಂಗ್ ಟೈಮಲ್ಲಿ PUC ಆದಮೇಲೆ ಅಡ್ಮಿಷನ್ ತಗೊಳ್ಳೋದಕ್ಕೆ ಒಂದು KA ಕೌನ್ಸ್ಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಅವ್ರಿಗೆ ಸ್ವಲ್ಪ ಐಡಿಯಾ ಆದರೆ ಇರುತ್ತೆ. ಬಟ್ ಇಲ್ಲಿ ಯಾರಾದರೆ MBA ಆ್ಯಂಡ್ ಹಾಗೇನು MCA ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಇವ್ರಿಗೆ ಫಸ್ಟ್ ಟೈಮು ಒಂದು KA ಕೌನ್ಸ್ಲಿಂಗ್ ಎಕ್ಸ್ಪೀರಿಯನ್ಸ್ ಆಗುವಂಥದ್ದು. ನಾನು ನಮ್ಮ ಒಂದು ಚಾನಲಲ್ಲಿ PGCET ಕುರಿತು ಎಲ್ಲ ಥರದ ಅಪ್ಡೇಟ್ಸನ್ನು ಕೊಡ್ತೀನಿ. ನೀವು ಕೌನ್ಸ್ಲಿಂಗ್ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ರೀತಿಯಾಗಿರುತ್ತೆ, ವೆರಿಫಿಕೇಷನ್ ಸ್ಲಿಪ್ಪನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು, ಎಲ್ಲದಕ್ಕಿಂತ ವೆರಿ ಇಂಪಾರ್ಟೆಂಟು ಆಪ್ಷನ್ ಎಂಟ್ರಿಯನ್ನು ಯಾವ ರೀತಿ ಮಾಡಬೇಕು, ಕಾಲೇಜಸನ್ನು ಯಾವ ರೀತಿ ಸೆಲೆಕ್ಟ್ ಮಾಡಬೇಕು, ಟಾಪ್ 10 ಕಾಲೇಜಸ್ ಯಾವುವು ಅಂತ ಹೇಳಿ ಡೀಟೇಲ್ಡ್ ಆಗಿ ಪ್ರತಿದಿನಾನು 1 by 1 PGCET ಕುರಿತು ಎಲ್ಲ ಥರದ ವೀಡಿಯೋಸನ್ನು ನಾನು ಮಾಡಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಜಸ್ಟ್ ನೀವು ಚಾನಲ್ಗೆ ಪ್ರತಿಯೊಬ್ಬರೂ ಸಹ ಮಿಸ್ ಮಾಡದೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ತುಂಬ ಸ್ಟೂಡೆಂಟ್ಸು ವೆಯ್ಟ್ ಮಾಡ್ತಾನೆ ಇದ್ದರು. ತಾತ್ಕಾಲಿಕ ಫಲಿತಾಂಶ ಲಿಂಕ್ ಈಗಾಗಲೇ ಕೊಟ್ಟಿದ್ದಾರೆ. ಆ ಲಿಂಕ್ ಮುಖಾಂತರ ನಿಮ್ಮ ಒಂದು ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ರಿಸಲ್ಟ್ ಎಷ್ಟು ಬಂದಿದೆ, ಜೊತೆಗೆ ನೀವು ಯಾವ ಒಂದು ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿ ಪ್ರತಿಯೊಬ್ಬರು ಕಮೆಂಟನ್ನು ಮಾಡಿ. ಎಲ್ಲ ಥರದ PGCET ಕೌನ್ಸ್ಲಿಂಗ್ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ. ಪಟ್ ಅಂತ ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.